ಮತ್ತೊಂದು ಕಡೆ ಜಾಗತಿಕ ವಿದ್ಯಮಾನಗಳ ಕಡೆ ಕೂಡ ಗಮನ ಕೊಡೋಣ. ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧ ದಿನೇ ದಿನೇ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಹೇಗಾದರೂ ಮಾಡಿ ಶಿಯಾ ದೇಶ ಅಂದರೆ ಇರಾನ್ ಅಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ಬ್ರೇಕ್ ಹಾಕಲೇಬೇಕು ಅಂತ ಇಸ್ರೇಲ್ ಮೇಲಿಂದ ಮೇಲೆ ದಾಳಿ ಮಾಡ್ತಲೇ ಇದೆ. ಆದರೆ ಇರಾನ್ ಮಾತ್ರ ಈ ಯಾವುದೇ ದಾಳಿಗೆ ಜಗ್ತಾ ಇಲ್ಲ. ಇರಾನ್ ಕ್ಷಿಪಣಿ ಲಾಂಚರ್ಗಳೇ ಒಡೀಸ್. ಅಣು ಕೇಂದ್ರದ ಮೇಲೆ ಇಸ್ರೇಲ್ ಮತ್ತೆ ಅಟ್ಯಾಕ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ 9 ದಿನಗಳಿಂದ ನಡೆಯುತ್ತಿದೆ. ಇಸ್ರೇಲ್ ವಾಯುದಾಳಿ ನಡೆಸುತ್ತಿದ್ರೆ ಇರಾನ್ ಮಿಸೈಲ್ಗಳ ಮಳೆಯನ್ನೇ ಸುರಿಸುತ್ತಿದೆ. ಸಾವು ನೋವುಗಳ ಮೃದಂಗ ಬಾರಿಸುತ್ತಿದೆ. ಇಡೀ ಜಗತ್ತು ಮಧ್ಯಪ್ರಾಚ್ಯದ ಈ ಭಯಾನಕದ ಯುದ್ಧದ ದೃಶ್ಯಗಳನ್ನ ವೀಕ್ಷಿಸುತ್ತಿದೆ. ಇರಾನ್ನ ಏರ್ಬೇಸ್ ಮೇಲೆ ಇಸ್ರೇಲಿ ಪಡೆಗಳು ಏರ್ ಸ್ಟ್ರೈಕ್ ಮಾಡಿದ್ದು ಕ್ಷಿಪಣಿ ಲಾಂಚರ್ಗಳು ಧ್ವಂಸವಾಗಿದೆ. ಇಸ್ರೇಲ್ನ ಡ್ರೋನ್ ದಾಳಿಗೆ ಐಆರ್ಜಿಸಿ ಕಮಾಂಡರ್ ಕೂಡ ಹತನಾಗಿದ್ದಾನೆ. ಇರಾನ್ನ ಅಣು ಕೇಂದ್ರದ ಮೇಲೆ ಮತ್ತೆ ದಾಳಿ. ಇಸ್ರೇಲಿ ಪಡೆಗಳು ಇರಾನ್ ಮೇಲೆ ಮತ್ತಷ್ಟು ದಾಳಿ ಮಾಡ್ತಿದೆ. ಇಸ್ಫಹಾನ್ ಅಣು ಕೇಂದ್ರದಲ್ಲಿರುವ 2 ಸೆಂಟ್ರಿಫ್ಯೂಸ್ ಉತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ನಡೆದಿದೆ. ಇಸ್ರೇಲ್ ವಾಯುಪಡೆ ಸತತ ದಾಳಿಯಿಂದ ಇರಾನ್ ಯುರೇನಿಯಂ ಸಂಸ್ಕರಣಾ ಸಾಮರ್ಥ್ಯಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. 60 ಜೆಟ್ ಬಳಸಿ ಇರಾನ್ ಮೇಲೆ ಇಸ್ರೇಲ್ ದಾಳಿ. ಇಸ್ರೇಲ್ ಸೇನೆಯು 60 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ನಡೆಸಿದೆ. ಇರಾನ್ನ ಪರಮಾಣು ಘಟಕಗಳು, ಸೇನಾ ಕ್ಷಿಪಣಿ ತಯಾರಿಕಾ ಸ್ಥಾವರಗಳು ಹಾಗೂ ರಕ್ಷಣಾ ಸಂಶೋಧನಾ ಕೇಂದ್ರದ ಪ್ರಧಾನ ಕಚೇರಿ ಸೇರಿದಂತೆ 12ಕ್ಕೂ ಅಧಿಕ ಕಟ್ಟಡಗಳಿಗೆ ಸುಮಾರು 120 ಕ್ಷಿಪಣಿಗಳು ಅಪ್ಪಳಿಸಿದೆ. ಇಸ್ರೇಲ್ಗೆ ಕ್ಲಸ್ಟರ್ ಬಾಂಬ್ ಆಘಾತ. ಇರಾನ್ ಕ್ಲಸ್ಟರ್ ಬಾಂಬ್ಗಳನ್ನು ಬಳಸಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ಆರೋಪಿಸಿದ್ದು ಹೊಸ ಆತಂಕಕ್ಕೆ ಕಾರಣವಾಗಿದೆ. ಅತ್ಯಂತ ಅಪಾಯಕಾರಿಯಾದ ಈ ಅಸ್ತ್ರ ಬಳಸದಿರಲು ಹಲವು ದೇಶಗಳು ಒಪ್ಪಂದ ಮಾಡಿಕೊಂಡಿದ್ದವು. ಅದೇ ಬಾಂಬ್ ಅನ್ನು ಇಸ್ರೇಲ್ ಮೇಲೆ ಇರಾನ್ ಪ್ರಯೋಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಜಾಗತಿಕ ವಿದ್ಯಮಾನಗಳ ಕಡೆ ಕೂಡ ಗಮನ ಕೊಡೋಣ. ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧ ದಿನೇ ದಿನೇ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಹೇಗಾದರೂ ಮಾಡಿ ಶಿಯಾ ದೇಶ ಅಂದರೆ ಇರಾನ್ ಅಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ಬ್ರೇಕ್ ಹಾಕಲೇಬೇಕು ಅಂತ ಇಸ್ರೇಲ್ ಮೇಲಿಂದ ಮೇಲೆ ದಾಳಿ ಮಾಡ್ತಲೇ ಇದೆ. ಆದರೆ ಇರಾನ್ ಮಾತ್ರ ಈ ಯಾವುದೇ ದಾಳಿಗೆ ಜಗ್ತಾ ಇಲ್ಲ. ಇರಾನ್ ಕ್ಷಿಪಣಿ ಲಾಂಚರ್ಗಳೇ ಒಡೀಸ್. ಅಣು ಕೇಂದ್ರದ ಮೇಲೆ ಇಸ್ರೇಲ್ ಮತ್ತೆ ಅಟ್ಯಾಕ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ 9 ದಿನಗಳಿಂದ ನಡೆಯುತ್ತಿದೆ. ಇಸ್ರೇಲ್ ವಾಯುದಾಳಿ ನಡೆಸುತ್ತಿದ್ರೆ ಇರಾನ್ ಮಿಸೈಲ್ಗಳ ಮಳೆಯನ್ನೇ ಸುರಿಸುತ್ತಿದೆ. ಸಾವು ನೋವುಗಳ ಮೃದಂಗ ಬಾರಿಸುತ್ತಿದೆ. ಇಡೀ ಜಗತ್ತು ಮಧ್ಯಪ್ರಾಚ್ಯದ ಈ ಭಯಾನಕದ ಯುದ್ಧದ ದೃಶ್ಯಗಳನ್ನ ವೀಕ್ಷಿಸುತ್ತಿದೆ. ಇರಾನ್ನ ಏರ್ಬೇಸ್ ಮೇಲೆ ಇಸ್ರೇಲಿ ಪಡೆಗಳು ಏರ್ ಸ್ಟ್ರೈಕ್ ಮಾಡಿದ್ದು ಕ್ಷಿಪಣಿ ಲಾಂಚರ್ಗಳು ಧ್ವಂಸವಾಗಿದೆ. ಇಸ್ರೇಲ್ನ ಡ್ರೋನ್ ದಾಳಿಗೆ ಐಆರ್ಜಿಸಿ ಕಮಾಂಡರ್ ಕೂಡ ಹತನಾಗಿದ್ದಾನೆ. ಇರಾನ್ನ ಅಣು ಕೇಂದ್ರದ ಮೇಲೆ ಮತ್ತೆ ದಾಳಿ. ಇಸ್ರೇಲಿ ಪಡೆಗಳು ಇರಾನ್ ಮೇಲೆ ಮತ್ತಷ್ಟು ದಾಳಿ ಮಾಡ್ತಿದೆ. ಇಸ್ಫಹಾನ್ ಅಣು ಕೇಂದ್ರದಲ್ಲಿರುವ 2 ಸೆಂಟ್ರಿಫ್ಯೂಸ್ ಉತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ನಡೆದಿದೆ. ಇಸ್ರೇಲ್ ವಾಯುಪಡೆ ಸತತ ದಾಳಿಯಿಂದ ಇರಾನ್ ಯುರೇನಿಯಂ ಸಂಸ್ಕರಣಾ ಸಾಮರ್ಥ್ಯಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. 60 ಜೆಟ್ ಬಳಸಿ ಇರಾನ್ ಮೇಲೆ ಇಸ್ರೇಲ್ ದಾಳಿ. ಇಸ್ರೇಲ್ ಸೇನೆಯು 60 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ನಡೆಸಿದೆ. ಇರಾನ್ನ ಪರಮಾಣು ಘಟಕಗಳು, ಸೇನಾ ಕ್ಷಿಪಣಿ ತಯಾರಿಕಾ ಸ್ಥಾವರಗಳು ಹಾಗೂ ರಕ್ಷಣಾ ಸಂಶೋಧನಾ ಕೇಂದ್ರದ ಪ್ರಧಾನ ಕಚೇರಿ ಸೇರಿದಂತೆ 12ಕ್ಕೂ ಅಧಿಕ ಕಟ್ಟಡಗಳಿಗೆ ಸುಮಾರು 120 ಕ್ಷಿಪಣಿಗಳು ಅಪ್ಪಳಿಸಿದೆ. ಇಸ್ರೇಲ್ಗೆ ಕ್ಲಸ್ಟರ್ ಬಾಂಬ್ ಆಘಾತ.
ಇರಾನ್ ಕ್ಲಸ್ಟರ್ ಬಾಂಬ್ಗಳನ್ನು ಬಳಸಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ಆರೋಪಿಸಿದ್ದು ಹೊಸ ಆತಂಕಕ್ಕೆ ಕಾರಣವಾಗಿದೆ. ಅತ್ಯಂತ ಅಪಾಯಕಾರಿಯಾದ ಈ ಅಸ್ತ್ರ ಬಳಸದಿರಲು ಹಲವು ದೇಶಗಳು ಒಪ್ಪಂದ ಮಾಡಿಕೊಂಡಿದ್ದವು. ಅದೇ ಬಾಂಬ್ ಅನ್ನು ಇಸ್ರೇಲ್ ಮೇಲೆ ಇರಾನ್ ಪ್ರಯೋಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಜಾಗತಿಕ ವಿದ್ಯಮಾನಗಳ ಕಡೆ ಕೂಡ ಗಮನ ಕೊಡೋಣ. ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧ ದಿನೇ ದಿನೇ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಹೇಗಾದರೂ ಮಾಡಿ ಶಿಯಾ ದೇಶ ಅಂದರೆ ಇರಾನ್ ಅಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ಬ್ರೇಕ್ ಹಾಕಲೇಬೇಕು ಅಂತ ಇಸ್ರೇಲ್ ಮೇಲಿಂದ ಮೇಲೆ ದಾಳಿ ಮಾಡ್ತಲೇ ಇದೆ. ಆದರೆ ಇರಾನ್ ಮಾತ್ರ ಈ ಯಾವುದೇ ದಾಳಿಗೆ ಜಗ್ತಾ ಇಲ್ಲ. ಇರಾನ್ ಕ್ಷಿಪಣಿ ಲಾಂಚರ್ಗಳೇ ಒಡೀಸ್. ಅಣು ಕೇಂದ್ರದ ಮೇಲೆ ಇಸ್ರೇಲ್ ಮತ್ತೆ ಅಟ್ಯಾಕ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ 9 ದಿನಗಳಿಂದ ನಡೆಯುತ್ತಿದೆ. ಇಸ್ರೇಲ್ ವಾಯುದಾಳಿ ನಡೆಸುತ್ತಿದ್ರೆ ಇರಾನ್ ಮಿಸೈಲ್ಗಳ ಮಳೆಯನ್ನೇ ಸುರಿಸುತ್ತಿದೆ. ಸಾವು ನೋವುಗಳ ಮೃದಂಗ ಬಾರಿಸುತ್ತಿದೆ. ಇಡೀ ಜಗತ್ತು ಮಧ್ಯಪ್ರಾಚ್ಯದ ಈ ಭಯಾನಕದ ಯುದ್ಧದ ದೃಶ್ಯಗಳನ್ನ ವೀಕ್ಷಿಸುತ್ತಿದೆ. ಇರಾನ್ನ ಏರ್ಬೇಸ್ ಮೇಲೆ ಇಸ್ರೇಲಿ ಪಡೆಗಳು ಏರ್ ಸ್ಟ್ರೈಕ್ ಮಾಡಿದ್ದು ಕ್ಷಿಪಣಿ ಲಾಂಚರ್ಗಳು ಧ್ವಂಸವಾಗಿದೆ. ಇಸ್ರೇಲ್ನ ಡ್ರೋನ್ ದಾಳಿಗೆ ಐಆರ್ಜಿಸಿ ಕಮಾಂಡರ್ ಕೂಡ ಹತನಾಗಿದ್ದಾನೆ. ಇರಾನ್ನ ಅಣು ಕೇಂದ್ರದ ಮೇಲೆ ಮತ್ತೆ ದಾಳಿ. ಇಸ್ರೇಲಿ ಪಡೆಗಳು ಇರಾನ್ ಮೇಲೆ ಮತ್ತಷ್ಟು ದಾಳಿ ಮಾಡ್ತಿದೆ. ಇಸ್ಫಹಾನ್ ಅಣು ಕೇಂದ್ರದಲ್ಲಿರುವ 2 ಸೆಂಟ್ರಿಫ್ಯೂಸ್ ಉತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ನಡೆದಿದೆ. ಇಸ್ರೇಲ್ ವಾಯುಪಡೆ ಸತತ ದಾಳಿಯಿಂದ ಇರಾನ್ ಯುರೇನಿಯಂ ಸಂಸ್ಕರಣಾ ಸಾಮರ್ಥ್ಯಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. 60 ಜೆಟ್ ಬಳಸಿ ಇರಾನ್ ಮೇಲೆ ಇಸ್ರೇಲ್ ದಾಳಿ. ಇಸ್ರೇಲ್ ಸೇನೆಯು 60 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಇರಾನ್ ಮೇಲೆ ದಾಳಿ ನಡೆಸಿದೆ. ಇರಾನ್ನ ಪರಮಾಣು ಘಟಕಗಳು, ಸೇನಾ ಕ್ಷಿಪಣಿ ತಯಾರಿಕಾ ಸ್ಥಾವರಗಳು ಹಾಗೂ ರಕ್ಷಣಾ ಸಂಶೋಧನಾ ಕೇಂದ್ರದ ಪ್ರಧಾನ ಕಚೇರಿ ಸೇರಿದಂತೆ 12ಕ್ಕೂ ಅಧಿಕ ಕಟ್ಟಡಗಳಿಗೆ ಸುಮಾರು 120 ಕ್ಷಿಪಣಿಗಳು ಅಪ್ಪಳಿಸಿದೆ. ಇಸ್ರೇಲ್ಗೆ ಕ್ಲಸ್ಟರ್ ಬಾಂಬ್ ಆಘಾತ. ಇರಾನ್ ಕ್ಲಸ್ಟರ್ ಬಾಂಬ್ಗಳನ್ನು ಬಳಸಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ಆರೋಪಿಸಿದ್ದು ಹೊಸ ಆತಂಕಕ್ಕೆ ಕಾರಣವಾಗಿದೆ. ಅತ್ಯಂತ ಅಪಾಯಕಾರಿಯಾದ ಈ ಅಸ್ತ್ರ ಬಳಸದಿರಲು ಹಲವು ದೇಶಗಳು ಒಪ್ಪಂದ ಮಾಡಿಕೊಂಡಿದ್ದವು. ಅದೇ ಬಾಂಬ್ ಅನ್ನು ಇಸ್ರೇಲ್ ಮೇಲೆ ಇರಾನ್ ಪ್ರಯೋಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.